ನಮಸ್ತೆ. ಈ ವಿಡಿಯೋದಲ್ಲಿ ತಾಳದಲ್ಲಿ ಬರುವಂತಹ ಗ್ರಹ ವಿಚಾರವನ್ನು ತಿಳ್ಕೊಳ್ಳೋಣ. ರಚನೆಯು ತಾಳದೊಂದಿಗೆ ಆರಂಭವಾಗುವ ಎಡುಪು ಅಥವಾ ಸ್ಥಳವನ್ನು ಗ್ರಹ ಎಂದು ಕರೆಯುತ್ತಾರೆ. ಗ್ರಹದಲ್ಲಿ ಎರಡು ವಿಧ: ಸಮಗ್ರಹ ಹಾಗೂ ವಿಷಮಗ್ರಹ. ಸಮಗ್ರಹ ತಾಳ ಮತ್ತು ರಚನೆಯು ಒಟ್ಟಿಗೆ ಪ್ರಾರಂಭವಾದರೆ ಅದನ್ನು ಸಮಗ್ರಹ ಎಂದು ಕರೆಯುತ್ತಾರೆ. ವಾತಾಪಿ ಗಣಪತಿಂ ಭಜೇಹಂ. ಈ ರಚನೆಯಲ್ಲಿ ಹಾಡು ಮತ್ತು ತಾಳ ಒಟ್ಟಿಗೆ ಪ್ರಾರಂಭವಾಗುತ್ತದೆ. ಹಾಗಾಗಿ ಇದು ಸಮಗ್ರಹದ ಉದಾಹರಣೆಯಾಗಿದೆ. ವಿಷಮಗ್ರಹದಲ್ಲಿ ಎರಡು ವಿಧ: ಅನಾಗತ, ಅತೀತ. ಅನಾಗತ ಗ್ರಹದಲ್ಲಿ ತಾಳವು ಪ್ರಾರಂಭವಾಗಿ ನಂತರ ರಚನೆಯು ಹಾಡಲ್ಪಡುತ್ತದೆ. ಉದಾಹರಣೆ: ಹೇಮಾದ್ರಿ ಸೂತೆ ಪಾಹಿ ಮಾಂ. ಅತೀತ ಗ್ರಹದಲ್ಲಿ ಸಂಗೀತ ರಚನೆ ಮೊದಲು ಪ್ರಾರಂಭವಾಗಿ ನಂತರ ತಾಳ ಪ್ರಾರಂಭವಾಗುತ್ತದೆ. ಉದಾಹರಣೆ: ಶ್ರೀರಾಮಚಂದ್ರ ಕೃಪಾಲು ಭಜೋ ಮನ.